ಕರಪತ್ರಗಳ ಪ್ರಸಂಗ. ಯೋಬ ಅಧ್ಯಾಯ 9 ವಚನ 23. ಆಹಾ, ನನ್ನ ಮಾತುಗಳನ್ನು ಬರೆದಿಟ್ಟರೆ ಎಷ್ಟೋ ಲೇಸು, ಪುಸ್ತಕದಲ್ಲಿ ಲೇಖಿಸಿದರೆ ಎಷ್ಟೋ ಮೇಲು. ಎಲ್ಲ ಕಡೆಗಳಲ್ಲಿಯೂ ನಿಂತು ಪ್ರಸಂಗಿಸುವುದಕ್ಕೆ ಸಂದರ್ಭ ಸಿಕ್ಕುವುದಿಲ್ಲ, ಜನರು ನಿಂತು ಗಮನಿಸುವುದಿಲ್ಲ. ಅಂಥ ಸಂದರ್ಭಗಳಲ್ಲಿ ಕರಪತ್ರಗಳ ಸೇವೆ ಬಹಳ ಪ್ರಯೋಜನಕಾರಿಯಾಗಿರುತ್ತವೆ. ಇಂದು ಅನೇಕರು ಕರಪತ್ರಗಳ ಸೇವೆ ಮಾಡುವುದನ್ನು ನಾನು ನೋಡಿದ್ದೇನೆ. ನಾನು ಕೆಲವು ವರ್ಷಗಳು ಲಕ್ಷಗಟ್ಟಲೆ ಕರಪತ್ರಗಳನ್ನು ಗ್ರಾಮಗಳನ್ನು ಬಸ್ ನಿಲ್ದಾಣಗಳಲ್ಲಿಯೂ ರೈಲು ನಿಲ್ದಾಣಗಳಲ್ಲಿಯೂ ಹಂಚಿರುವುದರಿಂದ ಅದನ್ನು ಕುರಿತು ಕೆಲವು ಆಲೋಚನೆಗಳನ್ನು ಕೊಡಲು ಅಪೇಕ್ಷಿಸುತ್ತೇನೆ. ಕರಪತ್ರಗಳನ್ನು ಹಂಚುವ ಮೊದಲು ಆ ಪ್ರತಿಯಲ್ಲಿ ಏನು ಬರೆದಿದೆ ಎನ್ನುವುದನ್ನು ಓದಿರಬೇಕು. ಒಂದು ಕರಪತ್ರದಲ್ಲಿ ಕ್ರೈಸ್ತರ ಗುಣಾತಿಶಯಗಳು ಎಂದು ಬರೆಯಲ್ಪಟ್ಟಿತ್ತು. ಅದರಲ್ಲಿ ಕ್ರೈಸ್ತರನ್ನು ನಿಂದಿಸಿ ಬರೆದಿದ್ದರು. ಅದು ಯಾವ ವಿಧದಲ್ಲಿಯೂ ಆತ್ಮಗಳನ್ನು ಆದಾಯ ಮಾಡಲಾಗುವುದಿಲ್ಲ. ಅದನ್ನು ಓದುವವರು ನಿಶ್ಚಯವಾಗಿಯೂ ದಾರಿ ತಪ್ಪಿ ಹೋಗುವುದುಂಟು. ಇನ್ನೊಂದು ದಿನ ಕರಪತ್ರವನ್ನು ಓದಿದೆನು. ಕ್ರೈಸ್ತರೇ, ನೀವು ಖಂಡಿತವಾಗಿಯೂ ಗಡ್ಡ ಬೆಳೆಸಲೇಬೇಕಿದ್ದಿತ್ತು. ಚೆನ್ನೈಯಲ್ಲಿ ಸ್ಯಾಮುವೆಲ್ ಡ್ಯಾನಿಯೆಲ್ ಅವರಿಂದ ಬರೆಯಲ್ಪಟ್ಟ ಪ್ರತಿಗಳು ಹೇರಳವಾಗಿ ಸಿಗುತ್ತವೆ. ಅನೇಕರು ಇವುಗಳನ್ನು ತೆಗೆದುಕೊಂಡು ವಿನಿಯೋಗಿಸುತ್ತಿದ್ದುದುಂಟು. ನಾನು ಅಧಿಕವಾಗಿ ಹಂಚುತ್ತಿದ್ದು ಟಿ.ಎಲ್. ಅಸ್ಟನ್ರವರ ಕರಪತ್ರಗಳನ್ನು. ಅವು ತಮಿಳಿನಲ್ಲಿರುತ್ತಿದ್ದವು. ನಾನು ಕೇಳುವಾಗೆಲ್ಲ ಅವರು ಡೆಲ್ಲಿಯಿಂದ ಲಕ್ಷಗಟ್ಟಲೆ ಕರಪತ್ರಗಳನ್ನು ತಮ್ಮ ಕಚೇರಿಯಿಂದ ಕಳುಹಿಸಿಕೊಡುತ್ತಿದ್ದರು. ನಾನು ಈ ಕರಪತ್ರಗಳನ್ನು ಹಂಚುತ್ತಿದ್ದ ಸಮಯ ಬೆಳಿಗ್ಗೆ 6ರಿಂದ 7:30 ಬೆಳಗಿನ ಜಾವದ ಸೇವೆಯನ್ನು ಮುಗಿಸಿ ಮನೆಗೆ ಬಂದು ಬೇಗ ಹ್ಯಾಂಡ್ ಬ್ಯಾಗ್ನಲ್ಲಿ ಕರಪತ್ರಗಳನ್ನು ತುಂಬಿಕೊಂಡು ಎಲೆಕ್ಟ್ರಿಕ್ ಟ್ರೈನಿನಲ್ಲಿ ಹೋಗಿ ಹತ್ತಿಬಿಡುತ್ತಿದ್ದೆನು. ಪ್ರಯಾಣ ಮಾಡುವುದಕ್ಕಾಗಿ ನನ್ನ ಹತ್ತಿರ ಸೀಸನ್ ಟಿಕೆಟ್ ಇದ್ದುದರಿಂದ ನನಗೆ ಬಹಳ ಪ್ರಯೋಜನವಾಗುತ್ತಿತ್ತು. ಒಂದು ಸ್ಟೇಷನ್ನಲ್ಲಿ ಹತ್ತಿದ ತಕ್ಷಣ ಪ್ರಾರ್ಥನೆಯ ಮೂಲಕ ಆ ಕಂಪಾರ್ಟ್ಮೆಂಟಿನಲ್ಲಿರುವ ಅಷ್ಟು ಜನರಿಗೂ ಹಂಚುತ್ತಿದ್ದೆನು. ಮೊದಲು ತೆಗೆದುಕೊಳ್ಳುತ್ತಿದ್ದವರು ಸಂತೋಷದಿಂದ ಓದುವುದನ್ನು ನೋಡಿದಾಗ ಎಲ್ಲರೂ ಸಂತೋಷದಿಂದಲೇ ತೆಗೆದುಕೊಂಡು ಓದುತ್ತಿದ್ದರು. ಆದರೆ ಮೊದಲು ತೆಗೆದುಕೊಳ್ಳುತ್ತಿದ್ದವರು ಏನು, ಏಕೆ, ಏನಿದು, ಮತ ಪ್ರಚಾರವೇ ಎಂದು ಹೇಳಿ ನನಗೆ ಬೇಡ ಎಂದು ಹೇಳಿದ ಕ್ಷಣವೇ ಬೇರೆಯವರು ತೆಗೆದುಕೊಳ್ಳಲು ನಿರಾಕರಿಸುತ್ತಿದ್ದರು. ಆದುದರಿಂದ ಕರ್ತನೆ, ಅರ್ಹತೆಯುಳ್ಳವರನ್ನು ಮಾತ್ರ ತೋರಿಸು ಎಂಬುದಾಗಿ ಪ್ರಾರ್ಥಿಸಿ ಅಂಥವರಿಗೆ ಕೊಡಲು ತೀರ್ಮಾನಿಸುವೆನು. ನಾನು ಪ್ರತಿಗಳನ್ನು ಕೊಡುವಾಗ ನನ್ನ ಹೃದಯ ಪ್ರಾರ್ಥನೆಯಿಂದ ತುಂಬಿಸಲ್ಪಡುತ್ತಿತ್ತು. ದೇವರೇ, ಈ ಆತ್ಮವನ್ನು ನೀನು ಸಂಧಿಸಬೇಕಲ್ಲ. ದೇವರೇ, ಅವರ ಹೃದಯದಲ್ಲಿ ಪರಲೋಕದ ಬೆಳಕು ಪ್ರಕಾಶಿಸಬೇಕಲ್ಲ ಎಂದು ಸ್ವಾಮಿಯನ್ನು ಕೇಳುತ್ತಿದ್ದೇನು. ಕೆಲವು ತಿಂಗಳುಗಳು, ವರ್ಷಗಳು ಈ ರೀತಿ ಹಂಚುತ್ತಿದ್ದರಿಂದ ಪ್ರತಿಯನ್ನು ಕೊಡುವಾಗ ಮತ್ತೊಂದು ಕಡೆಯಿಂದ ಅವರು ಅದನ್ನು ಮುಟ್ಟಿ ತೆಗೆದುಕೊಳ್ಳುವಾಗಲೇ ದೇವರ ಶಕ್ತಿ ನನ್ನ ಶರೀರದಿಂದ ಆ ಕರಪತ್ರದ ಮೂಲಕವಾಗಿ ಹರಿಯುತ್ತಿದ್ದುದನ್ನು, ಅವರನ್ನು ಮುಚ್ಚಿಡುತ್ತಿದ್ದುದನ್ನು ಕಾಣುತ್ತಿದ್ದೆನು. ಪದೇ ನಾನು ಅದೇ ಸಮಯದಲ್ಲಿ ಹಂಚುತ್ತಿದ್ದರಿಂದ ಕೆಲವು ದಿನಗಳೊಳಗೆ ಅನೇಕರು ನನ್ನನ್ನು ಕಂಡು ತಮ್ಮ ಸಮಸ್ಯೆಗಳನ್ನು ಹೇಳಲು ಪ್ರಾರಂಭಿಸಿದರು. ನನಗೆ ಇಂಥ ಕಾಯಿಲೆ ಇದೆ, ನನಗೆ ಸಾಲದ ಸಮಸ್ಯೆ ಇದೆ, ನನಗಾಗಿ ಪ್ರಾರ್ಥಿಸುವಿರಾ ಎಂದು ಕೇಳುತ್ತಿದ್ದರು. ಹಾಗೆಯೇ ಓಡುತ್ತಿರುವ ರೈಲಿನಲ್ಲಿಯೇ ಅವರುಗಳನ್ನು ಕರ್ತನು ರಕ್ಷಣೆಯ ಅನುಭವಕ್ಕೆ ತರುತ್ತಿದ್ದನು. ಆ ರೈಲು ಗಾಡಿಯಲ್ಲಿ ನಾನು ಕರಪತ್ರಗಳನ್ನು ಹಂಚುತ್ತಿದ್ದರಿಂದ ಅನೇಕ ರಹಸ್ಯ ಕ್ರೈಸ್ತರನ್ನು ಸಂಧಿಸುವ ಅವಕಾಶವನ್ನು ಹೊಂದಿದೆನು. ಬ್ರಾಹ್ಮಣ ಜಾತಿಯಿಂದ ರಹಸ್ಯ ಕ್ರೈಸ್ತರು, ಮುಸ್ಲಿಮರು, ಇನ್ನೂ ಹಲವು ರಹಸ್ಯ ಕ್ರೈಸ್ತರನ್ನು ಸಂಧಿಸುವ ಭಾಗ್ಯ ನನಗೆ ಸಿಕ್ಕಿತು. ಅವರೆಲ್ಲರೂ ರಹಸ್ಯವಾಗಿ ಕ್ರಿಸ್ತನನ್ನು ಕಂಡುಕೊಂಡು ಆರಾಧಿಸುತ್ತಿದ್ದರಿಂದಲೂ ರಹಸ್ಯವಾಗಿಯೇ ಕ್ರಿಸ್ತನ ಸೇವೆ ಮಾಡುತ್ತಿದ್ದರಿಂದಲೂ ನಾನು ಕ್ರಿಸ್ತನನ್ನು ಮಹಿಮೆ ಪಡಿಸುತ್ತಿದ್ದೆನು. ಬೆಳಿಗ್ಗೆ 6 ಗಂಟೆಗೆ ಹೊರಟು ಒಂದು ಕಂಪಾರ್ಟ್ಮೆಂಟ್ ಪೂರ್ತಿಯಾಗಿ ಪ್ರತಿಗಳನ್ನು ಹಂಚಿ ಮುಂದಿನ ಸ್ಟೇಷನ್ ಬಂದ ತಕ್ಷಣ ಬೇರೆ ಕಂಪಾರ್ಟ್ಮೆಂಟನ್ನು ಹತ್ತುತ್ತಿದ್ದೆನು. ಸುಮಾರು 1.5 ಗಂಟೆ ಸಮಯದಲ್ಲಿ 3 ರೈಲುಗಳಲ್ಲಿ ಪ್ರಯಾಣ ಮಾಡುತ್ತಿದ್ದ ಅಷ್ಟು ಜನರಿಗೆ ಪ್ರತಿಗಳನ್ನು ಹಂಚುತ್ತಿದ್ದೆನು. ದಾಹವುಳ್ಳವರಿಗೆ ಕೆಲವರಿಗೆ ಉಚಿತವಾಗಿ ಕೊಡುತ್ತಿದ್ದೆನು. ಒಂದು ಸಾರಿ ಯಳಂಬೂರ್ ಎಂಬ ರೈಲು ನಿಲ್ದಾಣದಲ್ಲಿ ಹಂಚುತ್ತಿರುವಾಗ ಒಬ್ಬ ಚಿಕ್ಕ ಬಾಲಕನು ನನ್ನ ಹತ್ತಿರ ಬಂದು ಒಂದು ಪ್ರತಿಯನ್ನು ಕೇಳಿದನು. ಅವನು ಎಲ್ಲಿ ಓದುತ್ತಾನೆ ಎಂದು ತಿಳಿದು ಒಂದು ಪ್ರತಿಯನ್ನು ಕೊಟ್ಟೆನು. ಅವನು ಭಯಭಕ್ತಿಯಿಂದ ತೆಗೆದುಕೊಂಡನು, ಓದಿದನು. ಸ್ವಲ್ಪ ಸಮಯದಲ್ಲಿ ಅವನು ತನ್ನ ಪಾಕೆಟಿನಲ್ಲಿದ್ದ ಒಂದು ತುಂಡು ಕೊಳೆ ಬಟ್ಟೆಯನ್ನು ತೆಗೆದು ಅದರಿಂದ ₹1 ತೆಗೆದು ಯೇಸು ಸ್ವಾಮಿಗೆ ಕಾಣಿಕೆಯಾಗಿಟ್ಟುಕೊಳ್ಳಿರಿ ಎಂದು ಹೇಳಿದನು. ನನ್ನ ಹೃದಯ ತುಂಬಿ ಬಂದಿತು. ಇನ್ನೊಂದು ಸಾರಿ ಒಬ್ಬ ಬ್ರಾಹ್ಮಣ ಸಹೋದರನು ನನ್ನನ್ನು ತನ್ನ ಪಕ್ಕಕ್ಕೆ ಕರೆದು ಕುಳಿತುಕೊಳ್ಳಲು ಹೇಳಿ ಅಪ್ಪಿಕೊಂಡನು. ನಾನು ಯೇಸುವನ್ನು ಅಂತರಂಗದಲ್ಲಿ ಹಿಂಬಾಲಿಸುತ್ತಿದ್ದೇನೆ. ನಾನು ಮದುವೆಯಾಗಿಲ್ಲ. ನನ್ನ ಸಹೋದರಿಯರ ಮುಂದಿನ ಭವಿಷ್ಯಕ್ಕಾಗಿ ಚಿಂತಿಸಿ
ಹೊರಗೆ ತೋರಿಸಿಕೊಳ್ಳಲು ಸಾಧ್ಯವಾಗದಂಥ ಸ್ಥಿತಿಯಲ್ಲಿ ಇದ್ದೇನೆ ಎಂದು ಕಣ್ಣೀರಿಟ್ಟನು. ಆ ಕರಪತ್ರವನ್ನು ಓದಿದ ನಂತರ ಕಂಪಾರ್ಟ್ಮೆಂಟಿನಲ್ಲಿ ನಾನು ನಿಂತಿರುವಾಗ ಮೆಲ್ಲಗೆ ಒಬ್ಬೊಬ್ಬರಾಗಿ ನನ್ನ ಬಳಿಗೆ ಬಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದು ಉಂಟು. ಈ ಮೂಲಕವಾಗಿ ಅವರ ಆತ್ಮಗಳನ್ನು ಕ್ರಿಸ್ತನ ಬಳಿಗೆ ತರಲು ಅವಕಾಶ ಸಿಕ್ಕಿತು.